ಈಗ ಗ್ಯಾಸ್ ಟ್ರಬಲ್ ಏನು ಎದುರಾಗಿದೆ ಅದು ಮತ್ತಷ್ಟು ಬಿಗಡಾಯಿಸುತ್ತಾ ಅನ್ನುವ ಪ್ರಶ್ನೆಗಳೆದ್ದೊಳ್ತಾ ಇದೆ. ಅಷ್ಟೇ ಅಲ್ಲ, ಇನ್ನಷ್ಟು ಸಂಕಷ್ಟ ಕೂಡ ಕಾದಿದೆಯಾ ನಮಗೆ. ಕತಾರ್ LNG ಘಟಕದ ಮೇಲೆ ದಾಳಿ ಏನಾಯ್ತಲ್ಲ, ಆ ದಾಳಿಯಿಂದ ಸಮಸ್ಯೆ ಮತ್ತಷ್ಟು ಉಲ್ಬಣಗೊಂಡಿದೆ. ಹಾಗಾದರೆ ಗ್ಯಾಸ್ನ ಟ್ರಬಲ್ ಬಿಗಡಾಯಿಸುತ್ತಾ ಇನ್ನಷ್ಟು ಸಂಕಷ್ಟ ಕಾದಿದೆಯಾ? ಕತಾರ್ LNG ಘಟಕದ ಮೇಲೆ ದಾಳಿಯಿಂದಾಗಿ ಸಮಸ್ಯೆ ಉಲ್ಬಣಗೊಳ್ಳುತ್ತಾ ಭಾರತ ಸೇರಿ 5 ರಾಷ್ಟ್ರಗಳನ್ನು ಕಾಡಲಿದೆ ಕತಾರ್ನ LNG ಬಿಕ್ಕಟ್ಟು. ಕತಾರ್ ಮೇಲೆ ದಾಳಿಯಿಂದ ವಿಶ್ವದ 17% ಗ್ಯಾಸ್ ಪೂರೈಕೆ ಕಡಿತ ಆಗಿದೆ. ನೋಡಿ, ಯಾರೋ ಏನೋ ತಮ್ಮ ಪ್ರತಿಷ್ಠೆಗೋಸ್ಕರ ದಾಳಿಯನ್ನು ಮಾಡ್ತಾರೆ. ಕತಾರ್ ಮೇಲೆ ಇರಾನ್ ದಾಳಿ ಮಾಡ್ತು, ಇರಾನ್ನ ಗ್ಯಾಸ್ನ ರಿಫೈನರಿ ಮೇಲೆ ಇಸ್ರೇಲ್ ದಾಳಿ ಮಾಡ್ತು. ಈಗ ಅವರವರ ದಾಳಿಯಿಂದಾಗಿ ನಾವಿಲ್ಲಿ ಮಣ್ಣು ತಿನ್ನುವಂಥ ಪರಿಸ್ಥಿತಿ ಬಂದೊದಗಿದೆ. ಈಗ ಗ್ಯಾಸ್ ಟ್ರಬಲ್ ಏನು ಎದುರಾಗಿದೆ ಅದು ಮತ್ತಷ್ಟು ಬಿಗಡಾಯಿಸುತ್ತಾ ಅನ್ನುವ ಪ್ರಶ್ನೆಗಳೆದ್ದೊಳ್ತಾ ಇದೆ. ಅಷ್ಟೇ ಅಲ್ಲ, ಇನ್ನಷ್ಟು ಸಂಕಷ್ಟ ಕೂಡ ಕಾದಿದೆಯಾ ನಮಗೆ. ಕತಾರ್ LNG ಘಟಕದ ಮೇಲೆ ದಾಳಿ ಏನಾಯ್ತಲ್ಲ, ಆ ದಾಳಿಯಿಂದ ಸಮಸ್ಯೆ ಮತ್ತಷ್ಟು ಉಲ್ಬಣಗೊಂಡಿದೆ. ಹಾಗಾದರೆ ಗ್ಯಾಸ್ನ ಟ್ರಬಲ್ ಬಿಗಡಾಯಿಸುತ್ತಾ ಇನ್ನಷ್ಟು ಸಂಕಷ್ಟ ಕಾದಿದೆಯಾ? ಕತಾರ್ LNG ಘಟಕದ ಮೇಲೆ ದಾಳಿಯಿಂದಾಗಿ ಸಮಸ್ಯೆ ಉಲ್ಬಣಗೊಳ್ಳುತ್ತಾ ಭಾರತ ಸೇರಿ 5 ರಾಷ್ಟ್ರಗಳನ್ನು ಕಾಡಲಿದೆ ಕತಾರ್ನ LNG ಬಿಕ್ಕಟ್ಟು. ಕತಾರ್ ಮೇಲೆ ದಾಳಿಯಿಂದ ವಿಶ್ವದ 17% ಗ್ಯಾಸ್ ಪೂರೈಕೆ ಕಡಿತ ಆಗಿದೆ. ನೋಡಿ, ಯಾರೋ ಏನೋ ತಮ್ಮ ಪ್ರತಿಷ್ಠೆಗೋಸ್ಕರ ದಾಳಿಯನ್ನು ಮಾಡ್ತಾರೆ. ಕತಾರ್ ಮೇಲೆ ಇರಾನ್ ದಾಳಿ ಮಾಡ್ತು, ಇರಾನ್ನ ಗ್ಯಾಸ್ನ ರಿಫೈನರಿ ಮೇಲೆ ಇಸ್ರೇಲ್ ದಾಳಿ ಮಾಡ್ತು. ಈಗ ಅವರವರ ದಾಳಿಯಿಂದಾಗಿ ನಾವಿಲ್ಲಿ ಮಣ್ಣು ತಿನ್ನುವಂಥ ಪರಿಸ್ಥಿತಿ ಬಂದೊದಗಿದೆ. ಈಗ ಗ್ಯಾಸ್ ಟ್ರಬಲ್ ಏನು ಎದುರಾಗಿದೆ ಅದು ಮತ್ತಷ್ಟು ಬಿಗಡಾಯಿಸುತ್ತಾ ಅನ್ನುವ ಪ್ರಶ್ನೆಗಳೆದ್ದೊಳ್ತಾ ಇದೆ. ಅಷ್ಟೇ ಅಲ್ಲ, ಇನ್ನಷ್ಟು ಸಂಕಷ್ಟ ಕೂಡ ಕಾದಿದೆಯಾ ನಮಗೆ. ಕತಾರ್ LNG ಘಟಕದ ಮೇಲೆ ದಾಳಿ ಏನಾಯ್ತಲ್ಲ, ಆ ದಾಳಿಯಿಂದ ಸಮಸ್ಯೆ ಮತ್ತಷ್ಟು ಉಲ್ಬಣಗೊಂಡಿದೆ. ಹಾಗಾದರೆ ಗ್ಯಾಸ್ನ ಟ್ರಬಲ್ ಬಿಗಡಾಯಿಸುತ್ತಾ ಇನ್ನಷ್ಟು ಸಂಕಷ್ಟ ಕಾದಿದೆಯಾ? ಕತಾರ್ LNG ಘಟಕದ ಮೇಲೆ ದಾಳಿಯಿಂದಾಗಿ ಸಮಸ್ಯೆ ಉಲ್ಬಣಗೊಳ್ಳುತ್ತಾ ಭಾರತ ಸೇರಿ 5 ರಾಷ್ಟ್ರಗಳನ್ನು ಕಾಡಲಿದೆ ಕತಾರ್ನ LNG ಬಿಕ್ಕಟ್ಟು. ಕತಾರ್ ಮೇಲೆ ದಾಳಿಯಿಂದ ವಿಶ್ವದ 17% ಗ್ಯಾಸ್ ಪೂರೈಕೆ ಕಡಿತ ಆಗಿದೆ. ನೋಡಿ, ಯಾರೋ ಏನೋ ತಮ್ಮ ಪ್ರತಿಷ್ಠೆಗೋಸ್ಕರ ದಾಳಿಯನ್ನು ಮಾಡ್ತಾರೆ. ಕತಾರ್ ಮೇಲೆ ಇರಾನ್ ದಾಳಿ ಮಾಡ್ತು, ಇರಾನ್ನ ಗ್ಯಾಸ್ನ ರಿಫೈನರಿ ಮೇಲೆ ಇಸ್ರೇಲ್ ದಾಳಿ ಮಾಡ್ತು. ಈಗ ಅವರವರ ದಾಳಿಯಿಂದಾಗಿ ನಾವಿಲ್ಲಿ ಮಣ್ಣು ತಿನ್ನುವಂಥ ಪರಿಸ್ಥಿತಿ ಬಂದೊದಗಿದೆ. ಈಗ ಗ್ಯಾಸ್ ಟ್ರಬಲ್ ಏನು ಎದುರಾಗಿದೆ ಅದು ಮತ್ತಷ್ಟು ಬಿಗಡಾಯಿಸುತ್ತಾ ಅನ್ನುವ ಪ್ರಶ್ನೆಗಳೆದ್ದೊಳ್ತಾ ಇದೆ. ಅಷ್ಟೇ ಅಲ್ಲ, ಇನ್ನಷ್ಟು ಸಂಕಷ್ಟ ಕೂಡ ಕಾದಿದೆಯಾ ನಮಗೆ. ಕತಾರ್ LNG ಘಟಕದ ಮೇಲೆ ದಾಳಿ ಏನಾಯ್ತಲ್ಲ, ಆ ದಾಳಿಯಿಂದ ಸಮಸ್ಯೆ ಮತ್ತಷ್ಟು ಉಲ್ಬಣಗೊಂಡಿದೆ. ಹಾಗಾದರೆ ಗ್ಯಾಸ್ನ ಟ್ರಬಲ್ ಬಿಗಡಾಯಿಸುತ್ತಾ ಇನ್ನಷ್ಟು ಸಂಕಷ್ಟ ಕಾದಿದೆಯಾ? ಕತಾರ್ LNG ಘಟಕದ ಮೇಲೆ ದಾಳಿಯಿಂದಾಗಿ ಸಮಸ್ಯೆ ಉಲ್ಬಣಗೊಳ್ಳುತ್ತಾ ಭಾರತ ಸೇರಿ 5 ರಾಷ್ಟ್ರಗಳನ್ನು ಕಾಡಲಿದೆ ಕತಾರ್ನ LNG ಬಿಕ್ಕಟ್ಟು. ಕತಾರ್ ಮೇಲೆ ದಾಳಿಯಿಂದ ವಿಶ್ವದ 17% ಗ್ಯಾಸ್ ಪೂರೈಕೆ ಕಡಿತ ಆಗಿದೆ. ನೋಡಿ, ಯಾರೋ ಏನೋ ತಮ್ಮ ಪ್ರತಿಷ್ಠೆಗೋಸ್ಕರ ದಾಳಿಯನ್ನು ಮಾಡ್ತಾರೆ. ಕತಾರ್ ಮೇಲೆ ಇರಾನ್ ದಾಳಿ ಮಾಡ್ತು, ಇರಾನ್ನ ಗ್ಯಾಸ್ನ ರಿಫೈನರಿ ಮೇಲೆ ಇಸ್ರೇಲ್ ದಾಳಿ ಮಾಡ್ತು. ಈಗ ಅವರವರ ದಾಳಿಯಿಂದಾಗಿ ನಾವಿಲ್ಲಿ ಮಣ್ಣು ತಿನ್ನುವಂಥ ಪರಿಸ್ಥಿತಿ ಬಂದೊದಗಿದೆ. ಈಗ ಗ್ಯಾಸ್ ಟ್ರಬಲ್ ಏನು ಎದುರಾಗಿದೆ ಅದು ಮತ್ತಷ್ಟು ಬಿಗಡಾಯಿಸುತ್ತಾ ಅನ್ನುವ ಪ್ರಶ್ನೆಗಳೆದ್ದೊಳ್ತಾ ಇದೆ. ಅಷ್ಟೇ ಅಲ್ಲ, ಇನ್ನಷ್ಟು ಸಂಕಷ್ಟ ಕೂಡ ಕಾದಿದೆಯಾ ನಮಗೆ. ಕತಾರ್ LNG ಘಟಕದ ಮೇಲೆ ದಾಳಿ ಏನಾಯ್ತಲ್ಲ, ಆ ದಾಳಿಯಿಂದ ಸಮಸ್ಯೆ ಮತ್ತಷ್ಟು ಉಲ್ಬಣಗೊಂಡಿದೆ. ಹಾಗಾದರೆ ಗ್ಯಾಸ್ನ ಟ್ರಬಲ್ ಬಿಗಡಾಯಿಸುತ್ತಾ ಇನ್ನಷ್ಟು ಸಂಕಷ್ಟ ಕಾದಿದೆಯಾ? ಕತಾರ್ LNG ಘಟಕದ ಮೇಲೆ ದಾಳಿಯಿಂದಾಗಿ ಸಮಸ್ಯೆ ಉಲ್ಬಣಗೊಳ್ಳುತ್ತಾ ಭಾರತ ಸೇರಿ 5 ರಾಷ್ಟ್ರಗಳನ್ನು ಕಾಡಲಿದೆ ಕತಾರ್ನ LNG ಬಿಕ್ಕಟ್ಟು. ಕತಾರ್ ಮೇಲೆ ದಾಳಿಯಿಂದ ವಿಶ್ವದ 17% ಗ್ಯಾಸ್ ಪೂರೈಕೆ ಕಡಿತ ಆಗಿದೆ. ನೋಡಿ, ಯಾರೋ ಏನೋ ತಮ್ಮ ಪ್ರತಿಷ್ಠೆಗೋಸ್ಕರ ದಾಳಿಯನ್ನು ಮಾಡ್ತಾರೆ. ಕತಾರ್ ಮೇಲೆ ಇರಾನ್ ದಾಳಿ ಮಾಡ್ತು, ಇರಾನ್ನ ಗ್ಯಾಸ್ನ ರಿಫೈನರಿ ಮೇಲೆ ಇಸ್ರೇಲ್ ದಾಳಿ ಮಾಡ್ತು. ಈಗ ಅವರವರ ದಾಳಿಯಿಂದಾಗಿ ನಾವಿಲ್ಲಿ ಮಣ್ಣು ತಿನ್ನುವಂಥ ಪರಿಸ್ಥಿತಿ ಬಂದೊದಗಿದೆ. ಈಗ ಗ್ಯಾಸ್ ಟ್ರಬಲ್ ಏನು ಎದುರಾಗಿದೆ ಅದು ಮತ್ತಷ್ಟು ಬಿಗಡಾಯಿಸುತ್ತಾ ಅನ್ನುವ ಪ್ರಶ್ನೆಗಳೆದ್ದೊಳ್ತಾ ಇದೆ. ಅಷ್ಟೇ ಅಲ್ಲ, ಇನ್ನಷ್ಟು ಸಂಕಷ್ಟ ಕೂಡ ಕಾದಿದೆಯಾ ನಮಗೆ. ಕತಾರ್ LNG ಘಟಕದ ಮೇಲೆ ದಾಳಿ ಏನಾಯ್ತಲ್ಲ, ಆ ದಾಳಿಯಿಂದ ಸಮಸ್ಯೆ ಮತ್ತಷ್ಟು ಉಲ್ಬಣಗೊಂಡಿದೆ. ಹಾಗಾದರೆ ಗ್ಯಾಸ್ನ ಟ್ರಬಲ್ ಬಿಗಡಾಯಿಸುತ್ತಾ ಇನ್ನಷ್ಟು ಸಂಕಷ್ಟ ಕಾದಿದೆಯಾ? ಕತಾರ್ LNG ಘಟಕದ ಮೇಲೆ ದಾಳಿಯಿಂದಾಗಿ ಸಮಸ್ಯೆ ಉಲ್ಬಣಗೊಳ್ಳುತ್ತಾ ಭಾರತ ಸೇರಿ 5 ರಾಷ್ಟ್ರಗಳನ್ನು ಕಾಡಲಿದೆ ಕತಾರ್ನ LNG ಬಿಕ್ಕಟ್ಟು.
ಕತಾರ್ ಮೇಲೆ ದಾಳಿಯಿಂದ ವಿಶ್ವದ 17% ಗ್ಯಾಸ್ ಪೂರೈಕೆ ಕಡಿತ ಆಗಿದೆ. ನೋಡಿ, ಯಾರೋ ಏನೋ ತಮ್ಮ ಪ್ರತಿಷ್ಠೆಗೋಸ್ಕರ ದಾಳಿಯನ್ನು ಮಾಡ್ತಾರೆ. ಕತಾರ್ ಮೇಲೆ ಇರಾನ್ ದಾಳಿ ಮಾಡ್ತು. ಇರಾನ್ನ ಗ್ಯಾಸ್ನ ರಿಫೈನರಿ ಮೇಲೆ ಇಸ್ರೇಲ್ ದಾಳಿ ಮಾಡ್ತು. ಈಗ ಅವರವರ ದಾಳಿಯಿಂದಾಗಿ ನಾವಿಲ್ಲಿ ಮಣ್ಣು ತಿನ್ನುವಂಥ ಪರಿಸ್ಥಿತಿ ಬಂದು ಒದಗಿದೆ. ಈಗ ಗ್ಯಾಸ್ ಟ್ರಬಲ್ ಏನು ಎದುರಾಗಿದೆ, ಅದು ಮತ್ತಷ್ಟು ಬಿಗಡಾಯಿಸುತ್ತಾ ಅನ್ನುವ ಪ್ರಶ್ನೆಗಳೆದ್ದೊಳ್ತಾ ಇದೆ. ಅಷ್ಟೇ ಅಲ್ಲ, ಇನ್ನಷ್ಟು ಸಂಕಷ್ಟ ಕೂಡ ಕಾದಿದೆಯಾ ನಮಗೆ. ಕತಾರ್ LNG ಘಟಕದ ಮೇಲೆ ದಾಳಿ ಏನಾಯ್ತಲ್ಲ, ಆ ದಾಳಿಯಿಂದ ಸಮಸ್ಯೆ ಮತ್ತಷ್ಟು ಉಲ್ಬಣಗೊಂಡಿದೆ. ಹಾಗಾದರೆ ಗ್ಯಾಸ್ನ ಟ್ರಬಲ್ ಬಿಗಡಾಯಿಸುತ್ತಾ, ಇನ್ನಷ್ಟು ಸಂಕಷ್ಟ ಕಾದಿದೆಯಾ? ಕತಾರ್ LNG ಘಟಕದ ಮೇಲೆ ದಾಳಿಯಿಂದಾಗಿ ಸಮಸ್ಯೆ ಉಲ್ಬಣಗೊಳ್ಳುತ್ತಾ? ಭಾರತ ಸೇರಿ 5 ರಾಷ್ಟ್ರಗಳನ್ನು ಕಾಡಲಿದೆ ಕತಾರ್ನ LNG ಬಿಕ್ಕಟ್ಟು. ಕತಾರ್ ಮೇಲೆ ದಾಳಿಯಿಂದ ವಿಶ್ವದ 17% ಗ್ಯಾಸ್ ಪೂರೈಕೆ ಕಡಿತ ಆಗಿದೆ. ನೋಡಿ, ಯಾರೋ ಏನೋ ತಮ್ಮ ಪ್ರತಿಷ್ಠೆಗೋಸ್ಕರ ದಾಳಿಯನ್ನು ಮಾಡ್ತಾರೆ. ಕತಾರ್ ಮೇಲೆ ಇರಾನ್ ದಾಳಿ ಮಾಡ್ತು. ಇರಾನ್ನ ಗ್ಯಾಸ್ನ ರಿಫೈನರಿ ಮೇಲೆ ಇಸ್ರೇಲ್ ದಾಳಿ ಮಾಡ್ತು. ಈಗ ಅವರವರ ದಾಳಿಯಿಂದಾಗಿ ನಾವಿಲ್ಲಿ ಮಣ್ಣು ತಿನ್ನುವಂಥ ಪರಿಸ್ಥಿತಿ ಬಂದು ಒದಗಿದೆ. ಈಗ ಗ್ಯಾಸ್ ಟ್ರಬಲ್ ಏನು ಎದುರಾಗಿದೆ, ಅದು ಮತ್ತಷ್ಟು ಬಿಗಡಾಯಿಸುತ್ತಾ ಅನ್ನುವ ಪ್ರಶ್ನೆಗಳೆದ್ದೊಳ್ತಾ ಇದೆ. ಅಷ್ಟೇ ಅಲ್ಲ, ಇನ್ನಷ್ಟು ಸಂಕಷ್ಟ ಕೂಡ ಕಾದಿದೆಯಾ ನಮಗೆ. ಕತಾರ್ LNG ಘಟಕದ ಮೇಲೆ ದಾಳಿ ಏನಾಯ್ತಲ್ಲ, ಆ ದಾಳಿಯಿಂದ ಸಮಸ್ಯೆ ಮತ್ತಷ್ಟು ಉಲ್ಬಣಗೊಂಡಿದೆ. ಹಾಗಾದರೆ ಗ್ಯಾಸ್ನ ಟ್ರಬಲ್ ಬಿಗಡಾಯಿಸುತ್ತಾ, ಇನ್ನಷ್ಟು ಸಂಕಷ್ಟ ಕಾದಿದೆಯಾ? ಕತಾರ್ LNG ಘಟಕದ ಮೇಲೆ ದಾಳಿಯಿಂದಾಗಿ ಸಮಸ್ಯೆ ಉಲ್ಬಣಗೊಳ್ಳುತ್ತಾ? ಭಾರತ ಸೇರಿ 5 ರಾಷ್ಟ್ರಗಳನ್ನು ಕಾಡಲಿದೆ ಕತಾರ್ನ LNG ಬಿಕ್ಕಟ್ಟು. ಕತಾರ್ ಮೇಲೆ ದಾಳಿಯಿಂದ ವಿಶ್ವದ 17% ಗ್ಯಾಸ್ ಪೂರೈಕೆ ಕಡಿತ ಆಗಿದೆ. ನೋಡಿ, ಯಾರೋ ಏನೋ ತಮ್ಮ ಪ್ರತಿಷ್ಠೆಗೋಸ್ಕರ ದಾಳಿಯನ್ನು ಮಾಡ್ತಾರೆ. ಕತಾರ್ ಮೇಲೆ ಇರಾನ್ ದಾಳಿ ಮಾಡ್ತು. ಇರಾನ್ನ ಗ್ಯಾಸ್ನ ರಿಫೈನರಿ ಮೇಲೆ ಇಸ್ರೇಲ್ ದಾಳಿ ಮಾಡ್ತು. ಈಗ ಅವರವರ ದಾಳಿಯಿಂದಾಗಿ ನಾವಿಲ್ಲಿ ಮಣ್ಣು ತಿನ್ನುವಂಥ ಪರಿಸ್ಥಿತಿ ಬಂದು ಒದಗಿದೆ. ಈಗ ಗ್ಯಾಸ್ ಟ್ರಬಲ್ ಏನು ಎದುರಾಗಿದೆ, ಅದು ಮತ್ತಷ್ಟು ಬಿಗಡಾಯಿಸುತ್ತಾ ಅನ್ನುವ ಪ್ರಶ್ನೆಗಳೆದ್ದೊಳ್ತಾ ಇದೆ. ಅಷ್ಟೇ ಅಲ್ಲ, ಇನ್ನಷ್ಟು ಸಂಕಷ್ಟ ಕೂಡ ಕಾದಿದೆಯಾ ನಮಗೆ. ಕತಾರ್ LNG ಘಟಕದ ಮೇಲೆ ದಾಳಿ ಏನಾಯ್ತಲ್ಲ, ಆ ದಾಳಿಯಿಂದ ಸಮಸ್ಯೆ ಮತ್ತಷ್ಟು ಉಲ್ಬಣಗೊಂಡಿದೆ. ಹಾಗಾದರೆ ಗ್ಯಾಸ್ನ ಟ್ರಬಲ್ ಬಿಗಡಾಯಿಸುತ್ತಾ, ಇನ್ನಷ್ಟು ಸಂಕಷ್ಟ ಕಾದಿದೆಯಾ? ಕತಾರ್ LNG ಘಟಕದ ಮೇಲೆ ದಾಳಿಯಿಂದಾಗಿ ಸಮಸ್ಯೆ ಉಲ್ಬಣಗೊಳ್ಳುತ್ತಾ? ಭಾರತ ಸೇರಿ 5 ರಾಷ್ಟ್ರಗಳನ್ನು ಕಾಡಲಿದೆ ಕತಾರ್ನ LNG ಬಿಕ್ಕಟ್ಟು. ಕತಾರ್ ಮೇಲೆ ದಾಳಿಯಿಂದ ವಿಶ್ವದ 17% ಗ್ಯಾಸ್ ಪೂರೈಕೆ ಕಡಿತ ಆಗಿದೆ. ನೋಡಿ, ಯಾರೋ ಏನೋ ತಮ್ಮ ಪ್ರತಿಷ್ಠೆಗೋಸ್ಕರ ದಾಳಿಯನ್ನು ಮಾಡ್ತಾರೆ. ಕತಾರ್ ಮೇಲೆ ಇರಾನ್ ದಾಳಿ ಮಾಡ್ತು. ಇರಾನ್ನ ಗ್ಯಾಸ್ನ ರಿಫೈನರಿ ಮೇಲೆ ಇಸ್ರೇಲ್ ದಾಳಿ ಮಾಡ್ತು. ಈಗ ಅವರವರ ದಾಳಿಯಿಂದಾಗಿ ನಾವಿಲ್ಲಿ ಮಣ್ಣು ತಿನ್ನುವಂಥ ಪರಿಸ್ಥಿತಿ ಬಂದು ಒದಗಿದೆ. ಈಗ ಗ್ಯಾಸ್ ಟ್ರಬಲ್ ಏನು ಎದುರಾಗಿದೆ, ಅದು ಮತ್ತಷ್ಟು ಬಿಗಡಾಯಿಸುತ್ತಾ ಅನ್ನುವ ಪ್ರಶ್ನೆಗಳೆದ್ದೊಳ್ತಾ ಇದೆ. ಅಷ್ಟೇ ಅಲ್ಲ, ಇನ್ನಷ್ಟು ಸಂಕಷ್ಟ ಕೂಡ ಕಾದಿದೆಯಾ ನಮಗೆ. ಕತಾರ್ LNG ಘಟಕದ ಮೇಲೆ ದಾಳಿ ಏನಾಯ್ತಲ್ಲ, ಆ ದಾಳಿಯಿಂದ ಸಮಸ್ಯೆ ಮತ್ತಷ್ಟು ಉಲ್ಬಣಗೊಂಡಿದೆ. ಹಾಗಾದರೆ ಗ್ಯಾಸ್ನ ಟ್ರಬಲ್ ಬಿಗಡಾಯಿಸುತ್ತಾ, ಇನ್ನಷ್ಟು ಸಂಕಷ್ಟ ಕಾದಿದೆಯಾ? ಕತಾರ್ LNG ಘಟಕದ ಮೇಲೆ ದಾಳಿಯಿಂದಾಗಿ ಸಮಸ್ಯೆ ಉಲ್ಬಣಗೊಳ್ಳುತ್ತಾ? ಭಾರತ ಸೇರಿ 5 ರಾಷ್ಟ್ರಗಳನ್ನು ಕಾಡಲಿದೆ ಕತಾರ್ನ LNG ಬಿಕ್ಕಟ್ಟು. ಕತಾರ್ ಮೇಲೆ ದಾಳಿಯಿಂದ ವಿಶ್ವದ 17% ಗ್ಯಾಸ್ ಪೂರೈಕೆ ಕಡಿತ ಆಗಿದೆ. ನೋಡಿ, ಯಾರೋ ಏನೋ ತಮ್ಮ ಪ್ರತಿಷ್ಠೆಗೋಸ್ಕರ ದಾಳಿಯನ್ನು ಮಾಡ್ತಾರೆ. ಕತಾರ್ ಮೇಲೆ ಇರಾನ್ ದಾಳಿ ಮಾಡ್ತು. ಇರಾನ್ನ ಗ್ಯಾಸ್ನ ರಿಫೈನರಿ ಮೇಲೆ ಇಸ್ರೇಲ್ ದಾಳಿ ಮಾಡ್ತು. ಈಗ ಅವರವರ ದಾಳಿಯಿಂದಾಗಿ ನಾವಿಲ್ಲಿ ಮಣ್ಣು ತಿನ್ನುವಂಥ ಪರಿಸ್ಥಿತಿ ಬಂದು ಒದಗಿದೆ. ಈಗ ಗ್ಯಾಸ್ ಟ್ರಬಲ್ ಏನು ಎದುರಾಗಿದೆ, ಅದು ಮತ್ತಷ್ಟು ಬಿಗಡಾಯಿಸುತ್ತಾ ಅನ್ನುವ ಪ್ರಶ್ನೆಗಳೆದ್ದೊಳ್ತಾ ಇದೆ. ಅಷ್ಟೇ ಅಲ್ಲ, ಇನ್ನಷ್ಟು ಸಂಕಷ್ಟ ಕೂಡ ಕಾದಿದೆಯಾ ನಮಗೆ. ಕತಾರ್ LNG ಘಟಕದ ಮೇಲೆ ದಾಳಿ ಏನಾಯ್ತಲ್ಲ, ಆ ದಾಳಿಯಿಂದ ಸಮಸ್ಯೆ ಮತ್ತಷ್ಟು ಉಲ್ಬಣಗೊಂಡಿದೆ. ಹಾಗಾದರೆ ಗ್ಯಾಸ್ನ ಟ್ರಬಲ್ ಬಿಗಡಾಯಿಸುತ್ತಾ, ಇನ್ನಷ್ಟು ಸಂಕಷ್ಟ ಕಾದಿದೆಯಾ? ಕತಾರ್ LNG ಘಟಕದ ಮೇಲೆ ದಾಳಿಯಿಂದಾಗಿ ಸಮಸ್ಯೆ ಉಲ್ಬಣಗೊಳ್ಳುತ್ತಾ? ಭಾರತ ಸೇರಿ 5 ರಾಷ್ಟ್ರಗಳನ್ನು ಕಾಡಲಿದೆ ಕತಾರ್ನ LNG ಬಿಕ್ಕಟ್ಟು. ಕತಾರ್ ಮೇಲೆ ದಾಳಿಯಿಂದ ವಿಶ್ವದ 17% ಗ್ಯಾಸ್ ಪೂರೈಕೆ ಕಡಿತ ಆಗಿದೆ. ನೋಡಿ, ಯಾರೋ ಏನೋ ತಮ್ಮ ಪ್ರತಿಷ್ಠೆಗೋಸ್ಕರ ದಾಳಿಯನ್ನು ಮಾಡ್ತಾರೆ. ಕತಾರ್ ಮೇಲೆ ಇರಾನ್ ದಾಳಿ ಮಾಡ್ತು. ಇರಾನ್ನ ಗ್ಯಾಸ್ನ ರಿಫೈನರಿ ಮೇಲೆ ಇಸ್ರೇಲ್ ದಾಳಿ ಮಾಡ್ತು. ಈಗ ಅವರವರ ದಾಳಿಯಿಂದಾಗಿ ನಾವಿಲ್ಲಿ ಮಣ್ಣು ತಿನ್ನುವಂಥ ಪರಿಸ್ಥಿತಿ ಬಂದು ಒದಗಿದೆ.
ಈಗ ಗ್ಯಾಸ್ ಟ್ರಬಲ್ ಏನು ಎದುರಾಗಿದೆ ಅದು ಮತ್ತಷ್ಟು ಬಿಗಡಾಯಿಸುತ್ತಾ ಅನ್ನುವ ಪ್ರಶ್ನೆಗಳೆಂತ ಎದುಳ್ತಾ ಇದೆ. ಅಷ್ಟೇ ಅಲ್ಲ, ಇನ್ನಷ್ಟು ಸಂಕಷ್ಟ ಕೂಡ ಕಾದಿದೆಯಾ ನಮಗೆ. ಕತಾರ್ LNG ಘಟಕದ ಮೇಲೆ ದಾಳಿ ಏನಾಯ್ತಲ್ಲ, ಆ ದಾಳಿಯಿಂದ ಸಮಸ್ಯೆ ಮತ್ತಷ್ಟು ಉಲ್ಬಣಗೊಂಡಿದೆ. ಹಾಗಾದರೆ ಗ್ಯಾಸ್ನ ಟ್ರಬಲ್ ಬಿಗಡಾಯಿಸುತ್ತಾ, ಇನ್ನಷ್ಟು ಸಂಕಷ್ಟ ಕಾದಿದೆಯಾ? ಕತಾರ್ LNG ಘಟಕದ ಮೇಲೆ ದಾಳಿಯಿಂದಾಗಿ ಸಮಸ್ಯೆ ಉಲ್ಬಣಗೊಳ್ಳುತ್ತಾ? ಭಾರತ ಸೇರಿ 5 ರಾಷ್ಟ್ರಗಳನ್ನು ಕಾಡಲಿದೆ ಕತಾರ್ನ LNG ಬಿಕ್ಕಟ್ಟು. ಕತಾರ್ ಮೇಲೆ ದಾಳಿಯಿಂದ ವಿಶ್ವದ ಶೇಕಡ 17ರಷ್ಟು ಗ್ಯಾಸ್ ಪೂರೈಕೆ ಕಡಿತ ಆಗಿದೆ. ನೋಡಿ, ಯಾರೋ ಏನೋ ತಮ್ಮ ಪ್ರತಿಷ್ಠೆಗೋಸ್ಕರ ದಾಳಿಯನ್ನು ಮಾಡ್ತಾರೆ. ಕತಾರ್ ಮೇಲೆ ಇರಾನ್ ದಾಳಿ ಮಾಡ್ತು, ಇರಾನ್ನ ಗ್ಯಾಸ್ನ ರಿಫೈನರಿ ಮೇಲೆ ಇಸ್ರೇಲ್ ದಾಳಿ ಮಾಡ್ತು. ಈಗ ಅವರವರ ದಾಳಿಯಿಂದಾಗಿ ನಾವಿಲ್ಲಿ ಮಣ್ಣು ತಿನ್ನುವಂಥ ಪರಿಸ್ಥಿತಿ ಬಂದೋಗಿದೆ.